ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ನೀವು ಏನಾದರೂ ಪದವಿಯನ್ನು 2023ರಲ್ಲಿ ಪೂರ್ಣಗೊಳಿಸಿದರೆ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ವಿಡಿಯೋದಲ್ಲಿ ಹೇಗೆ ಅರ್ಜಿ ಸಲ್ಲಿಸಬಹುದು ಎಂದು ನಿಮಗೆ ವಿವರಿಸುತ್ತೇನೆ. ಮೊದಲಿಗೆ ಯುವನಿಧಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ನೀವು ಈ ಅರ್ಹತೆಗಳನ್ನು ಮೊದಲಿಗೆ ಹೊಂದಿರಬೇಕು. ಮೊದಲನೇದು ಕರ್ನಾಟಕದ ನಿವಾಸಿಯಾಗಿರಬೇಕು ಮತ್ತು ಎರಡನೇದು ಮಾನ್ಯತೆ ಪಡೆದ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಅಂದರೆ ಪದವಿ ಮುಗಿಸಿರಬೇಕು. ನಂತರ ಯುವನಿಧಿಗೆ ಅಗತ್ಯವಾದ ಡಾಕ್ಯುಮೆಂಟ್ಸ್ಗಳು ಅಂದರೆ ಈ ಅಪ್ಲಿಕೇಶನ್ಗೆ ಅಗತ್ಯವಾದ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವ ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡು ಮತ್ತು ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮತ್ತು ಪದವಿಯ ಅಂಕಪಟ್ಟಿ, PUCಯ ಅಂಕಪಟ್ಟಿ. ಯಾವುದಾದರೂ ಒಂದು ವೆಬ್ಸೈಟ್ನಲ್ಲಿ ಅಂತ ಸರ್ಚ್ ಮಾಡಿ. ಮತ್ತೆ ಇಲ್ಲಿ ಸರ್ಚ್ ಮಾಡಿದ ಮೇಲೆ ಈ ತರ ಪೇಜ್ ಓಪನ್ ಆಗುತ್ತೆ. ಸೇವಾ ಸಿಂಧು 1 ಅಂತ ಇದರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಸೇವಾ ಸಿಂಧು ಪೋರ್ಟಲ್ನ ಒಂದು ಲಾಗಿನ್ ಆಪ್ಷನ್ ಬರುತ್ತೆ. ಅದು ರಿಜಿಸ್ಟರ್ ಮಾಡಿಲ್ಲ ಅಂದರೆ ಇಲ್ಲಿ ನೀವು ಯೂಸರ್ ಅಥವಾ ರಿಜಿಸ್ಟರ್ ಯಾರ್ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ರಿಜಿಸ್ಟರ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು. ನಂತರ ಇಲ್ಲಿ ನಿಮ್ಮ OTP ಅಥವಾ OTP ಆದ್ರೂ ಹಾಕ್ಬೋದು ಮತ್ತು ನಿಮ್ಮ ಪಾಸ್ವರ್ಡ್ ಆದ್ರೂ ಹಾಕ್ಬೋದು. ನಂತರ ಇಲ್ಲಿ ನಿಮ್ಮ ಕ್ಯಾಪ್ಚಾ ಹಾಕ್ಬೇಕಾಗುತ್ತೆ. ತೋರಿಸಿರುವಂತ ಕ್ಯಾಪ್ಚಾ ಇಲ್ಲಿ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನೀವು ಸಬ್ಮಿಟ್ ಮಾಡಿ. ಲಾಗಿನ್ ಆದ್ಮೇಲೆ ನಿಮಗೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಕೇಳ್ತಾನೆ. ಆ ಸರ್ವಿಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸರ್ಚ್ ಬಾಕ್ಸ್ ನಲ್ಲಿ ನೀವು ಯುವನಿಧಿ ಸ್ಕೀಮ್ಗೆ ಅಂತ ಕೇಳ್ತಾನೆ. ಇಲ್ಲಿ ಸ್ವಯಂ ಘೋಷಣೆ ಒಪ್ಪಿಗೆಯನ್ನು ಇವು ನಿಯಮಗಳನ್ನು ಓದಿಕೊಂಡು ಎಸ್ ಅಂತ ಕ್ಲಿಕ್ ಮಾಡಿ. ಅರ್ಜಿಯಲ್ಲಿ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಆಧಾರ್ ದೃಢೀಕರಣ ಮಾಡ್ಕೊಳ್ಳಿ. ಆಧಾರ್ ದೃಢೀಕರಣ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಫಿಲ್ಅಪ್ ಮಾಡಿ OTP ಮುಖಾಂತರ ದೃಢೀಕರಣ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಆಧಾರ್ ವಿವರಗಳನ್ನು ಅಂದ್ರೆ ತಾನಾಗೆ ಫೆಚ್ ಆಗುತ್ತೆ. ಪಡೆಯಿರಿ ಅಂತ ಕೇಳ್ತಾನೆ. ಇಲ್ಲಿ ತಾನಾಗೆ ಫೆಚ್ ಆಗುತ್ತೆ, ಫಿಲ್ಅಪ್ ಆಗುತ್ತೆ. ಅದಾದ ನಂತರ ಇಲ್ಲಿ ನಿಮ್ಮ ಪಿನ್ ಕೋಡ್ ಮತ್ತು ಅಪ್ಲಿಕೇಶನ್ ತಾಲೂಕು ಹೆಸರು ಮತ್ತು ಜಿಲ್ಲೆ ಹೆಸರು ಯಾವುದೇ ರೀತಿ ಅದನ್ನ ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮ ಕೋರ್ಸ್ ಅಂದ್ರೆ ನೀವು ಯಾವ ಪದವಿಯನ್ನು ಮುಗಿಸಿದ್ದೀರಾ ಆ ಪದವಿಯ ಕೋರ್ಸ್ ಅನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಡಿಗ್ರಿ ಆರ್ ಡಿಪ್ಲೊಮಾ ಅಂತ ಕೇಳ್ತಾನೆ. ನಂತರ ಇಲ್ಲಿ UG ಯಾವ್ದಾದ್ರು ಕಂಪ್ಲೀಟ್ ಮಾಡಿದರೆ ಪದವಿ UG ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಪ್ಲೀಸ್ ಸೆಲೆಕ್ಟ್ ತೆರಗಡೆದ ವರ್ಷ ಅಂತ ಕೇಳ್ತಾನೆ. 2023 ಆರ್ 24 ಅಂತ ಕೇಳ್ತಾನೆ. ಇಲ್ಲಿ 23 ಇದ್ರೆ 23 ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು 24 ಇದ್ರೆ 24 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಮಂಡಳಿಯ ಆಯ್ಕೆ ಮಾಡಿ ಅಂತ ನೀವು ಯಾವ ಯೂನಿವರ್ಸಿಟಿಯಲ್ಲಿ ಕಂಪ್ಲೀಟ್ ಮಾಡಿದ್ರೆ ಆ ಯೂನಿವರ್ಸಿಟಿಯ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಪದವಿಯ ರಿಜಿಸ್ಟರ್ ನಂಬರ್ ಹಾಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಪದವಿಯ ರಿಜಿಸ್ಟರ್ ನಂಬರ್ ಹಾಕೊಂಡ ತಕ್ಷಣ ಇಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳ ದಾಖಲಾತಿಗಳು ಎಲ್ಲವೂ ಫೆಚ್ ಆಗುತ್ತೆ. ಫೆಚ್ ಆದ ನಂತರ ಇಲ್ಲಿ ಗೃಹವಾಸಿ ಪರಿಶೀಲನೆಗೆ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ ಅಂತ ಕೇಳ್ತಾನೆ. ಇಲ್ಲಿ ಯಾವ್ದಾದ್ರು ಒಂದು ಇವು 4ರಲ್ಲಿ ಯಾವ್ದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ PUC ಸಮಾನ ಕೋರ್ಸ್ಗಾಗಿ ಗೃಹವಾಸಿ ಪರಿಶೀಲನೆ ಅಂತ ಕೇಳ್ತಾನೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ PUC ಅಂತ. ನಂತರ ಇಲ್ಲಿ ತಿರುಗಡೆಯಾದ ವರ್ಷ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಹಾಕಬೇಕು ಮತ್ತು ನಂತರ ಇಲ್ಲಿ PUC ವಿದ್ಯಾರ್ಥಿ ಹೆಸರು ಅಂದ್ರೆ ಅಪ್ಲಿಕೆಂಟ್ ನ ಹೆಸರು ಹಾಕಬೇಕಾಗುತ್ತೆ. ಇಲ್ಲಿ SSLC ತಿರುಗಡೆಯಾದ ವರ್ಷ ಅಂದ್ರೆ ನೀವು 10th ಯಾವ ವರ್ಷದಲ್ಲಿ ಪಾಸ್ ಆಗಿರ್ತೀರ ಆ ವರ್ಷದ ನಂಬರ್ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ವಿದ್ಯಾರ್ಥಿ ಹೆಸರು ಹಾಕಬೇಕು. ಇಲ್ಲಿ ನಿಮ್ಮ ಅರ್ಜಿದಾರರ ಮೊಬೈಲ್ ನಂಬರ್ ಮತ್ತು ಇಮೇಲ್ ಇವೆರಡುಗಳನ್ನು ಫಿಲ್ಅಪ್ ಮಾಡ್ಕೋಬೇಕು. ನಂತರ ಇಲ್ಲಿ ನೀವು ಜಾತಿಯ ಗುಂಪನ್ನು ಸೆಲೆಕ್ಟ್ ಕ್ಯಾಟಗರಿ ಅಂತ ಕೇಳ್ತಾನೆ. ಕ್ಯಾಟಗರಿ ಯಾವ್ದಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಅಂಗವಿಕಲತೆ ಇದೆ ಅಂತ ಕೇಳ್ತಾನೆ. ಇದ್ರೆ ಎಸ್ ಅಂತ ಹಾಕಿ, ಇಲ್ಲಾದ್ರೆ ನೋ ಅಂತ ಹಾಕಿ. ನಂತರ ಇಲ್ಲಿ ನೀವು ಕ್ಯಾಪ್ಚರ್ ಹಾಕಿ ಮತ್ತು ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ತಕ್ಷಣ ನೆಕ್ಸ್ಟ್ PUC ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಡಿಗ್ರಿಯ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.